ಗಾಯ್ಸ್ ರೋಡಲ್ಲಿ ಇದ್ದೀನಿ. ಸೊ ಲೈಟ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಟೋನಿ ಜೊತೆ ನಾನು ಹೋಗ್ತಾ ಇದ್ದೀನಿ. ಊರಿಂದ ಗಗನು ಬಂದಿದ್ದಾನೆ, ಅವನ ಜೊತೆ ನಾವು ಹೋಗಿ ಲೈಟಿಂಗ್ಸ್ ಹೇಗಿದೆ, ಆಮೇಲೆ ಹೇಗಿದೆ ಅಂತ ಎಲ್ಲ ನೋಡ್ಕೊಂಡು ಬರೋಣ. ನಾನು ಇಷ್ಟು ದಿವಸ ಆಯಿತು, ಒಂದು ದಿವಸನೂ ಹೋಗಿಲ್ಲ. ವಿಡಿಯೋ ಮಾಡಬೇಕು ಅಂತ ಒಂದು ಕಾರಣ ಇತ್ತು, ಸೊ ನಾನು ಹೋಗಲಿಲ್ಲ ಒಬ್ಬನೇ. ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ, ಸುಮ್ಮನೆ ವಾವ್ ವಾವ್ ಅಂತ ಹೇಳೋದಲ್ಲ. ಸಡನ್ನಾಗಿ ಹೋಗುವಾಗನೇ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇಷ್ಟು ದಿವಸ ನೀವು ಫ್ರಂಟ್ POV ನೋಡ್ತಿದ್ದೀರಾ, ಇವಾಗ ನಾನು ಟೋನಿದು ಪಿಲಿಯನ್ ಸೀಟಿಂದ POV ಮಾಡ್ತಾ ಇದ್ದೀನಿ. ಇಲ್ಲಿಂದ ವ್ಲಾಗ್ ಮಾಡ್ತೀನಿ ಫಸ್ಟ್ ಟೈಮ್ಗೆ. ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಏನೆಕ್ಸ್ ನಮ್ಮ ಟೋನಿ ನೋಡ್ತಾ ಇದ್ದಾನೆ. ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬಂದಿದ್ದೀವಿ. ನಮಗೆ ಊಟ ಇಲ್ಲದ್ರೂ ಪರವಾಗಿಲ್ಲ, ಪೆಟ್ರೋಲ್ ಅಂತ ಹಾಕ್ಸ್ಬೇಕು ಅಲ್ವಾ ನಾನು. ನಾವಿವಾಗ ದೇವೇಗೌಡ ಸರ್ಕಲ್ ಇದ್ದೀವಿ. ಗಗನಿಗೇನೋ ಸ್ವಲ್ಪ ತಿನ್ನಬೇಕು ಅಂತ ಅಂದ, ಅದಕ್ಕೆ ಹಿಂಗೆ ಸೈಡ್ ನೋಡಿದ್ರೆ ನಾನು ಸಿಗ್ನಲ್ ನಿಂತ್ಕೊಂಡಿದ್ದೀನಿ ನೋಡಿ. ದೂರದಿಂದ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ. ಇನ್ನೂ ನಾವು ಸಿಟಿ ಒಳಗೆ ಹೋಗಿಲ್ಲ. ಸಿಟಿ ಒಳಗೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ ಎಷ್ಟು ಕಲರ್ ಆಗಿ ಲೈಟಿಂಗ್ಸ್ ಇದೆ ಅಂತ. ಇವತ್ತು ಫ್ರೀನೇ ಇತ್ತು. ಇವಾಗ ನೋಡಿ ಮೈಸೂರು ಬೆಂಗಳೂರು ಆಗೋದನ್ನ ತೋರಿಸ್ಕೊಡ್ತೀನಿ ನೋಡಿ. ನಾವು ಇವಾಗ ಗರುಡ ಮಾಲ್ ಹತ್ರ ಇದ್ದೀವಿ. ಸಖತ್ತಾಗಿದೆ. ನಮ್ಮ ಬೆಂಗಳೂರು ತೋರಿಸ್ಕೊಡ್ತೀನಿ ಅಂತ ಅಂದಿದ್ದಲ್ಲ, ಬೆಂಗಳೂರು ತೋರ್ಸೋಕ್ಕಾಗಲ್ಲ. ಬಟ್ ಬೆಂಗಳೂರು ಟ್ರಾಫಿಕ್ ನೋಡಿ, ಬೆಂಗಳೂರು ಟ್ರಾಫಿಕ್ ಥರನೇ ಮೈಸೂರು ಟ್ರಾಫಿಕ್ ಆಗಿದೆ ನೋಡಿ. ಎಷ್ಟು ಜನ ಇದ್ದಾರೆ ಅಂತ. ಬಾ 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 ಸಾಕು ಸಾಕು ನೋಡಿ ಹೇಗಿದೆ ಅಂತ. ಓ ಹಿಂಗೆ ಬ್ಲಾಕ್ ಬೇರೆ ಮಾಡಿಬಿಟ್ಟಿದಾರಾ? ಓಹೋ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಬುರ್ಜ್ ಖಲೀಫಾ ಮಾಡಿ ಅದಕ್ಕೆ ಇಂಡಿಯನ್ ಫ್ಲಾಗ್ ಹಾಕಿದ್ದಾರೆ. ವಾವ್, ಇದು ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ. ಕೊನೆಗೂ ಒಳಗೆ ಬಂದ್ವಿ. ಆ ಕಡೆಯಿಂದ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬಿಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ ಲೈಟಿಂಗ್ಸ್ ಅಲ್ಲೇ ನೋಡಿ ಎಷ್ಟು ಮ್ಯಾಜಿಕ್ ಆಗಿ ಮಾಡಿದ್ದಾರೆ ಅಂತ. ಅಲ್ಲಿ ಕರ್ನಾಟಕದ ಕಲೆಗಳನ್ನ ಕೆತ್ತಿದ್ದಾರೆ ಲೈಟಲ್ಲಿ. ನೋಡಿ ಹೇಗಿದೆ ಅಂತ. ಟ್ರೂ ಬ್ಯೂಟಿ. ಅಲ್ಲಿ ನೋಡಿ ಬೇರೆ ಊರಿಂದ ಬಂದು ಫೋಟೋಗಳು ತಗೊಳ್ತಿದ್ದಾರೆ, ಬೇರೆ ಬೇರೆ ಊರಿಂದ. ಆಮೇಲೆ ನಾವು ನೋಡಿ ಈ ಥರ ಬೈಕಲ್ಲಿ ಆರಾಮಾಗಿ ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೈಡ್ ಆಗ್ತಾನೆ ಅಂತ ಅದನ್ನು ನೋಡೋಣ ಏನು ಮಾಡ್ತಾನೆ ಅಂತ. ಬಾಯ್ಸ್ ನೋಡಿ ಸ್ಕೂಟಿ ತಗೊಂಡು ಆವಳ್ಳಿ ಮಾಡ್ತಿದ್ದಾರೆ. ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಸೊ ಗಾಯ್ಸ್ ರೋಡಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದು ಲೈಟ್ ಹೇಗಿದೆ ಅಂತ. ಅಕ್ಕಪಕ್ಕ ಎಲ್ಲ ಕಡೆ ಲೈಟು. ಇಲ್ಲಿ ತೋರಿಸ್ಕೊಡ್ತೀನಿ ಫ್ರಂಟು ನೋಡಿ, ಸೂಪರ್ ಆಗಿದೆ ಮಾತ್ರ. ನಮ್ಮ GNX ಬಂದಿದ್ದಾನೆ. ಎಲ್ಲರೂ ಬೈಕಲ್ಲಿ ಗರ್ಲ್ಸ್ನ ಕೂರಿಸ್ಕೊಂಬಂದಿದ್ದಾರೆ, ಬಟ್ ನಾನು ಇವನ್ನ ಕೂರಿಸ್ಕೊಂಬಂದಿದ್ದೀನಿ. ನನಗೇನು ಬೇಜಾರಿಲ್ಲ, ನನಗೆ ಖುಷಿನೇ ಇದೆ. ಯಾಕಂದರೆ ಕೆಲವೊಬ್ಬರು ಜೆನ್ಯೂನ್ ಆಗಿರ್ತಾರೆ, ಬಟ್ ಕೆಲವೊಬ್ಬರು ಗೊತ್ತಲ್ವಾ. ಬಟ್ ನನ್ನ ಕೈಯಲ್ಲಿ 10 ರೂಪಾಯಿ ಇದ್ದರು, 10,000 ರೂಪಾಯಿ ಇದ್ದರು, ಇವನು ಯಾವತ್ತೂ ಸೇಮ್ ಆಗೇ ಇರ್ತಾನೆ. ಅದಕ್ಕೆ ಅವನ ಗೆಳೆಯ ಅಂತೀವಿ. ಇದರಿಂದ ನಾನು ನೋಡ್ತಾ ಇದ್ದೆ, ನನ್ನ ಕಾಲೇಜ್ ಹೋಗಾಗ ನೋಡ್ತಾ ಇದ್ದೆ. ಇದರಿಂದ ಸಾವಿರಾರು ಜನಗಳು ತುಂಬ ಕಷ್ಟಪಟ್ಟಿದ್ದಾರೆ ಲೈಟ್ ಹಾಕೋಕ್ಕೆ. ಬೆಳಗ್ಗೆ ರಾತ್ರಿಯಿಂದ ಮಾಡೋದೆ ಕಷ್ಟಪಟ್ಟಿದ್ದಾರೆ. ನನ್ನ ಕಣ್ಣಾರೆ ನೋಡಿದ್ದೀನಿ. ಆ ಕಷ್ಟದ ರಿಸಲ್ಟೇ ಈ ಬ್ಯೂಟಿಫುಲ್ ವ್ಯೂ ನಿಮಗೆಲ್ಲ ಕಾಣಿಸ್ತಿರೋದು.
ಬ್ಯೂಟಿ ಬ್ರೋ. ಸೊ ನಾವಿವಾಗ ಒಳ್ಳೆ ಚಿನ್ನನ ಪೋಣಿಸ್ದಂಗಿದೆ. ಆ ಜಾಗ ತೋರಿಸ್ತೀನಿ, ನಮ್ಮ ದೇವರಾಜ ಅರಸೂರು ರೋಡ್ನ. ನೋಡ್ಗುರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸೂಪರ್ ಆಗಿದೆ ಮಾತ್ರ. ಏನು ಹೇಳೋಣ ಹೇಳಿ. ಆ ಚಿಕ್ಕ ಚಿಕ್ಕ ಲೈಟ್ ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ ಅಂದರೆ ಹಿಂಗೆ ಹಿಂಗೆ ಬಿಡೋ ಥರ ಕಾಣಿಸುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಲೈಟ್ ವರ್ಕ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಸಿಂಪಲ್ ಒಂದು ಸೀರಿಯಸ್ ಲಾಜಿಕ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಫುಲ್ ವಾರ್ಮ್ ವೈಟ್ ಇರುತ್ತೆ ಅಲ್ವಾ, ಅದ್ರ ಮಧ್ಯೆ ಒಂದು ವೈಟ್ ಲೈಟ್ ಹಾಕಿದ್ದಾರೆ ಅಷ್ಟೇ, ಅದು ಬ್ಲಿಂಕ್ ಆಗುತ್ತೆ. ಸೊ ಅಲ್ಲಿ ಇಲ್ಲಿ ತನಕ ಫುಲ್ ಇರುವಾಗ ಹೆಂಗೆ ಕಾಣಿಸ್ತದೆ ನೋಡಿ, ಅದಕ್ಕೆ ಮ್ಯಾಜಿಕಾಗಿ ಕಾಣಿಸ್ತಿಲ್ಲ. ಒಂದು ಚಿಕ್ಕದ ಒಂದು ಸಣ್ಣ ಡೀಟೇಲಿಂಗ್ ಕೊಟ್ಟಿದ್ದಾರೆ ಅಷ್ಟೇ, ದೊಡ್ಡದೇನೋ ಜಿಲಿ 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 ಜಿಗಮಗ ಏನು ಕೊಟ್ಟಿಲ್ಲ, ಬಟ್ ಚಿಕ್ಕ ಡೀಟೇಲಿಂಗ್ಸ್ ಕೊಟ್ಟಿದ್ದಾರೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಬ್ಯೂಟಿ ಗುರು ಇದು. ನೋಡಿ ಎಲ್ಲರೂ ವೀಡಿಯೋಸ್ ಮಾಡ್ತಿದ್ದಾರೆ, ಫೋಟೋಸ್ಗಳು ತಗೊಳ್ತಿದ್ದಾರೆ. ನಮ್ಮ ಗಗನ್ ಇದ್ರ ಮಧ್ಯೆಯಲ್ಲಿ ಹೇಳ್ತಿದ್ದಾನೆ, ಎಷ್ಟೇ ದೊಡ್ಡ ಗಾಡಿ ಇದ್ದರೆ ಕೊನೆಗೆ ಸ್ಕೂಟಿಯಿಂದನೇ ಹೋಗ್ಬೇಕಂತ ಹೇಳ್ತಿದ್ದಾನೆ. ಡೈಲಾಗ್ ಏನೋ ಹಳೇದಾಯ್ತು, ಅದು ನಮ್ಮ ಗಗನ್ದು ಫೀಲಿಂಗ್ ಮಾತ್ರ ಹಳೇದಾಗಿಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಹಾಗೆ ಅರಸೂರು ರೋಡ್ ಮುಗಿಸ್ಕೊಂಡು ನಾವು ಇವಾಗ DC ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ನೋಡು ಅಂತ. ಹಾಡು ಎಲ್ಲಿ ವಾಯ್ಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋಡಿ ಹೇಗೆ ಮಾಡಿದಾರೆ ಅಂತ. ಬ್ಯೂಟಿಗವರು ಯಾವ ಏನೋ ನಮ್ಗೆ ಗೊತ್ತಾಗ್ತಿಲ್ಲ, ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮ್ಮ ಗಾಂಧಿ ತಾತನು ಮೈಸೂರೇ ಬಂದ್ಬಿಟ್ಟಿದ್ದಾರೆ ನೋಡಿ. ಬಾಯ್ಸ್ ಫೋಟೋ ಶೂಟ್ ಮಾಡ್ತಿದ್ದಾರೆ ರೋಡ್ ಮಧ್ಯದಲ್ಲಿ. ಇದು ನೋಡಿ, ಇದ್ರ ಥೀಮ್ ಡಿಫ್ರೆಂಟ್ ಆಗಿದೆ. ಇದು ಪರ್ಪಲ್ ವಿತ್ ಗೋಲ್ಡನ್ ವಿತ್ ಗ್ರೀನಿಶ್ ಇದೆ, ಗ್ರೀನಿಶ್ ಮತ್ತು ಬ್ಲೂಯಿಶ್ ಇದೆ. ಇದು ಸ್ವಲ್ಪ ನೋಡಿದ್ರೆ ನಮಗೆ ಕ್ರಿಸ್ಮಸ್ದು ಒಂದು ನೆನಪಾಗುತ್ತೆ ನೋಡಿ, ಆ ಕಲರಿಂಗ್, ಆ ಲೈಟಿಂಗ್ಸ್ ಎಲ್ಲ. ಸೊ ಅದ್ರ ಒಳಗೆ ಬಂದರೆ ಆ ಕಡೆ ಬುಗ್ಮೇಳ ಇದೆ, ಅಲ್ಲೇ ಕಟ್ಟದವ್ರದ್ದು. ನೋಡಿ ಈ ಸರ್ಕಲ್ ಹೇಗೆ ಮಾಡಿದ್ದಾರೆ ಅಂತ, ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ. ಇಲ್ಲೇ ನಮ್ಮ ಅಂಬರೀಷ್ ಅವ್ರದ್ದು ಮತ್ತು ನಮ್ಮ ಫೇವ್ರೇಟ್ ಅಪ್ಪು ಅವ್ರದ್ದು ಸಹ ಫೋಟೋ ಎಲ್ಲ ಹಾಕಿ ಲೈಟಿಂಗ್ಸ್ ಹಾಕಿದ್ದಾರೆ. ಸಿಗ್ನಲಲ್ಲಿ ಒಂದ್ಸತಿ ಹಂಗೆ ತಿರ್ಗಿಸ್ಬಿಡ್ತೀನಿ. ಎಲ್ಲ ಅಂಬೇಡ್ಕರ್ ಇದ್ದಾರೆ, ಬುದ್ಧನೂ ಇದ್ದಾರೆ. ಬಣ್ಣ ಸ್ವಲ್ಪ ಸ್ಪೀಡಾಗಿ ಹೋಗ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ. ಮೈಸೂರು ದಸರಾ 2025. ಇದು ನೋಡಿ ಗುರು, ಇದು ಸ್ವಲ್ಪ ಪಿಂಕಿಶ್ ಲ್ಯಾವೆಂಡರ್ ಕಲರ್ ಜೊತೆಗೆ ಗೋಲ್ಡಿಶ್ ಕಲರ್ನ ಆ್ಯಡ್ ಮಾಡಿದ್ದಾರೆ ಲೈಟಲ್ಲಿ. ಅದು ನೋಡಿ ಫ್ರಂಟಲ್ಲಿ ಹೇಗಿದೆ ಅಂತ. ಓ ನಮ್ಮ ಎಕ್ಸಿಬಿಷನ್ ಅದು ಹಾಕೊಂಡೆ ಲೈಟ್ ಅಂತ. ಎಕ್ಸಿಬಿಷನ್ ನೋಡುವ ಹೇಗಿದೆ ಅಂತ ಗೊತ್ತಾಗಿದೆ. ಲಾಸ್ಟ್ ಇಯರ್ ಹೋಗಿದ್ವಿ ಎಕ್ಸಿಬಿಷನ್ಗೆ. ನೋಡಿ ನಮ್ಮ ಮೈಸೂರು ರಾಜನ ಮಾಡಿದ್ದಾರೆ. ಇದು ನೋಡ್ಬೋದು ಹೇಗಿದೆ ತಾಯಿ. ಅಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕ ಮಾತೆ, ಕರ್ನಾಟಕದ ಒಂದು ಮ್ಯಾಪ್ ಡ್ರಾ ಮಾಡಿ ಒಳಗಡೆ ದೇವ್ರ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮೈಸೂರು, ಸೂಪರ್ ಆಗಿದೆ ಮಾತ್ರ. ಸೊ ನಮ್ಮ ನಾಡಿನ ರೈತ ಅದ್ರ ಬೇಸ್ ಮೇಲೆ ಒಂದು ಆರ್ಟ್ ಮಾಡಿದ್ದಾರೆ. ನೋಡಿ ಯಾವುದೋ ಊರಿನ ಬಂದು ಆರಾಮಾಗಿ ಸವಾರಿ ಮಾಡ್ತಿದ್ದಾರೆ. ಅವ್ರದ್ದೇ ಮಜಾ ಅವರು ಲೈಫು. ನಿಮ್ಮ ಹೆಸರೇ ಕೇಳಿಲ್ಲ. ತುಂಬಾ ಬೇಗ ಕೇಳ್ತಾ ಇದ್ದೀರಾ ಆದಿ. ಈಚೆ ಪಾರ್ಕಿಂಗ್ ಏರಿಯಾ ಇರುತ್ತೆ, ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ಎಕ್ಸಿಬಿಷನ್ಗೆ ಹೋಗ್ಬೋದು ಅಥವಾ ಇಲ್ಲಿ ಹಾಗೆ ನಡಿಬೋದು. ನೋಡಿ
ಪ್ಯಾಲೇಸ್ ನೋಡಿ, ಪ್ಯಾಲೇಸ್ದು ಫ್ರಂಟ್ ವ್ಯೂ ತೋರಿಸ್ತೀನಿ. ಸಖತ್ತಾಗಿದೆ ಲೈಟ್. ಒಳಗೇನೋ ಪ್ರೋಗ್ರಾಮ್ ಆಯ್ತಿದೆ ಅನ್ಸುತ್ತೆ ನೋಡಿ ಪ್ಯಾಲೇಸ್ ಹೇಗಿದೆ ಅಂತ. ಸೂಪರ್ ಆಗಿದೆ ಮಾತ್ರ. ಬನ್ನಿ ಒಂದು ಫೋಟೋ ತಗೊಳ್ಳೋಣ ಹಾಗೆ ಪ್ಯಾಲೇಸ್ದು. ಫೋಟೋಗಿಂತ ಸ್ನ್ಯಾಪೇ ಮಾಡಿಬಿಡ್ತೀನಿ, ಸಾಕಲ್ವಾ? ಬ್ಯೂಟಿ ಬ್ಯೂಟಿ ಗುರು ಬ್ಯೂಟಿ. ಈ ಲೈಟಿಂಗ್ಸ್ ನೋಡಿ, ಅಂಬಾರಿ ಹೊರದು ಮಾಡಿದ್ದಾರೆ. ಅಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಇದೆ. ಆ ಕಡೆ ಏನು ಮಾಡಿದ್ದಾರೆ, ಮನೆ ಮಾಡಿದ್ದಾರೆ, ಬಸ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಮಾಡಿದ್ದಾರೆ ಇವರು. ಏನೆಲ್ಲ ಯೋಜನೆಗಳಿದೆ ಅದ್ರದ್ದು ಬೇಸ್ ಮೇಲೆ ಅಲ್ಲೊಂದು ಮಾಡಿದ್ದಾರೆ. ಇವಾಗ ನಾವು ಸಫರಲ್ಲಿದ್ದೀವಿ. ಆರಾಮೆಲ್ಲ ಅಣ್ಣ. ಬಾಯ್ಸ್ ಯೂಟ್ಯೂಬ್ ನೋಡ್ತೀರಾ ಬಾಯ್ಸ್? ಇಗ್ನೋರ್ ಮಾಡಿ ಹೋಗ್ಬಿಟ್ರು ಇವರು. ಏನು ಮಾಡೋದು, ಜೀವನದಲ್ಲಿ ನಮ್ಮನ್ನ ಎಲ್ಲರೂ ಇಗ್ನೋರ್ ಮಾಡಿ 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 ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವ ಭರವಸೆಗೆ ನಮ್ಮತ್ತೆ ನೋಡಿ ಹೇಗಿದೆ ಅಂತ. ಇದೊಂದು ನೋಡಿ, ಇದು ಒಂಥರ ಫ್ಲವರ್ ಟೀಮಲ್ಲಿ ಮಾಡಿದ್ದಾರೆ. ಆ ಕಡೆನೂ ಫ್ಲವರ್, ಈ ಕಡೆನೂ ಫ್ಲವರ್, ಎಲ್ಲ ಕಡೆನೂ ಫ್ಲವರ್. ಹಾಗೆ ಹೋಯ್ತಾ 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 ನಾವು ಚರ್ಚ್ ಹತ್ರ ಬಂದಿದ್ದೀವಿ. ಸೈಂಟ್ ಫಿಲೋಮಿನಾ ಚರ್ಚ್ ಹತ್ರ. ಇದಕ್ಕೂ ಹಾಕಿದ್ದಾರೆ ಇವರು, ಇದಕ್ಕೂ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ದಾರೆ. ರಾತ್ರಿ ಹೊತ್ತು ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವಾ, ಕ್ಯಾಸಲ್ ಥರ ಕಾಣಿಸುತ್ತೆ. ದೇವರಾಜ್ ಅರಸು ರೋಡಲ್ಲಿ ಚಿನ್ನ ತೋರಿಸ್ತೆ. ಈ ರೋಡಲ್ಲಿ ನೋಡಿ ನಿಮಗೆ ವಜ್ರ ತೋರಿಸ್ತೀನಿ. ಇಲ್ಲಿ ನೋಡಿ, ಯಾವ್ದು ಬೇಕು, ನೆಕ್ಲೆಸ್ ಮಾಡ್ಕೊಳ್ತಿರೋ ಅಥವಾ ಇಯರಿಂಗ್ ಮಾಡ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು. ಯಾವ ವಜ್ರ ಬೇಕು ಅಂತ ಹೇಳಿ ಹಾಗೆ ತಗೊಂಬಂದ್ಬಿಡ್ತೀನಿ. ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ ನಿಮ್ಮದು. ಎಲ್ಲರೂ ಖುಷಿ, ಎಲ್ಲರೂ ವಿಡಿಯೋ ಮಾಡ್ತಿದ್ದಾರೆ. ಏನೋ ಒಂದು ಖುಷಿ ಲೈಟ್ ನೋಡೋಕ್ಕೆ. ನಾನು ವಿಡಿಯೋ ಮಾಡ್ತಿದ್ದೀನಿ, ನಾನು ಬ್ಲಾಗ್ ಮಾಡ್ತಿದ್ದೀನಿ. ಕ್ರೇಜಿ ಮಾಡಿದಾರೆ ಮಾತ್ರ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ಗೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಬೇರೆ ಬೇರೆ ಯೂನಿಕ್ ವೇ ಆಗಿ ಮಾಡಿದ್ದಾರೆ. ನಿಮಗೆ ಲಾಸ್ಟ್ ಇಯರಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ ನೋಡ್ಬೇಕಂದ್ರೆ ನಾನು ಯೂಟ್ಯೂಬಲ್ಲಿ ಇದೆ, ಹೋಗಿ ನೋಡಿ, ಲಿಂಕ್ ಹಾಕಿರ್ತೀನಿ. ಇವಾಗ ನಾವು ನಮ್ಮ ಗಗನ್ ಮದರ್ ಟೋನಿ ಜೊತೆ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿರುವ ಫುಡ್ ಸ್ಟ್ರೀಟ್ ಟೀಮ್ ಬಂದಿದ್ದೀವಿ. ಏನಾದರೂ ನನಗೆ ಹೊಟ್ಟೆಗೆ ಹಾಕ್ಕೊಂಡು ಹೋಗಿ ಮಂದ್ಕೊಳ್ಳುವ ಅಂತ ಒಂದು ಪ್ಲ್ಯಾನಲ್ಲಿ. ಎಲ್ಲ ಲೈಟ್ಸು ತೋರಿಸ್ಲಿಕ್ಕಾಗಿಲ್ಲ, ಎಕ್ಸಿಬಿಷನು ತೋರಿಸ್ಲಿಕ್ಕಾಗಿಲ್ಲ, ಬಟ್ ಒಂಚೂರು ತೋರಿಸಿದ್ದೀನಿ. ಯಾರೆಲ್ಲ ನಮ್ಮ ಮನೇಲಿರ್ತಾರೆ, ನಮ್ಮ ಮನೇಲಿ ನಮ್ಮ ಅಜ್ಜಿ ಇದ್ದಾರೆ, ಆಮೇಲೆ ಬೇರೆ ಯಾರೆಲ್ಲ ಬರೋಕ್ಕಾಗಲ್ಲ ಮೈಸೂರಲ್ಲಿ, ಲೈಟಿಂಗ್ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಅವರಿಗೆ ನೋಡಿ. ಬೇರೆ ಎಲ್ಲ ಕಡೆ ನೋಡಿರ್ತೀರ ಗೊತ್ತು, ಬಟ್ ಇದು ಪರ್ಟಿಕ್ಯುಲರಾಗಿ ಕರೆಕ್ಟಾಗಿ ತೋರಿಸಿರ್ತೀನಿ. ಪಾಸ್ ಪ್ಲೇ ಮಾಡ್ಕೊಂಡು ನೋಡಿ, ಓಕೆನಾ? ನೋಡಿ ನಾಯಿಗಳು, ಇದಕ್ಕಿರೋ ನಿಯತ್ತು ಕೆಲವೊಬ್ರಿಗೆ ಇರೋಲ್ಲ. ಅರ್ಥ ಆಯಿತು ಅನಿಸುತ್ತೆ. ಯಾವುದಕ್ಕೂ ಸೋಲ್ಬೇಡ, ಯಾವುದಕ್ಕೂ ಬೀಳ್ಬೇಡ, ಗೆಲ್ತೀನಂತ ಗುರಿನ ಮುಟ್ಟು, ಯಾವನಿಗೂ ಕಾಯ್ಬೇಡ, ಯಾವಳಿಗೂ ಸಾಯ್ಬೇಡ, ನಿಂಗೋಸ್ಕರ ನೀ ಬದುಕೋದೆ ಕರೆಕ್ಟು. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಒಂದು ಚಿಕ್ಕ ವ್ಲಾಗ್ ಆಗಿತ್ತು, ಮೈಸೂರು ದಸರಾ ಲೈಟಿಂಗ್ ತೋರಿಸೋ ವ್ಲಾಗ್. ಎಲ್ಲನೂ ತೋರಿಸ್ಲಿಲ್ಲ, ಬಟ್ ಸ್ವಲ್ಪ ತೋರಿಸ್ದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ದಿಸ್ ಇಸ್ AD ಕನ್ನಡ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.